ಒಮ್ಮೆ ಬುದ್ಧನು ತನ್ನ ಶಿಷ್ಯರೊಂದಿಗೆ ಕುಳಿತಿದ್ದರು. ಒಬ್ಬ ಶಿಷ್ಯನು ಕೇಳಿದ, ಗುರುಗಳೇ, ನಾವು ನಮ್ಮ ಕೋಪವನ್ನು ಹೇಗೆ ನಿಯಂತ್ರಿಸಬಹುದು? ಬುದ್ಧ ಹೇಳಿದರು, ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ. ಈ ಕಥೆಯನ್ನು ಕೇಳಿದರೆ ನೀವು ಕೋಪವನ್ನು ನಿಯಂತ್ರಿಸುವ ಕಲೆಯನ್ನು ಕಲಿಯುತ್ತೀರಿ. ಒಮ್ಮೆ ಒಂದು ಗ್ರಾಮದಲ್ಲಿ ಒಬ್ಬ ಜಗಳಪ್ರಿಯ ಮಹಿಳೆ ಇದ್ದಳು. ಆಕೆ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ತುಂಬ ಕೋಪಗೊಂಡು ಎಲ್ಲರ ಮೇಲೆ ಬಹಳ ಅಪಮಾನಕರ ಮಾತುಗಳನ್ನು ಆಡುತ್ತಿದ್ದಳು. ಈ ಕಾರಣಕ್ಕೆ ಆಕೆಯ ಮನೆಯಲ್ಲೆಲ್ಲ ಸದಾ ಜಗಳದ ವಾತಾವರಣವಿರುತ್ತಿತ್ತು. ಆದರೆ ಆಕೆಯ ಕೋಪ ಕಡಿಮೆಯಾಗುತ್ತಿದ್ದಂತೆ ತಾನು ಹೇಳಿದ ಮಾತುಗಳಿಗೆ ತಾನೇ ಪಶ್ಚಾತ್ತಾಪ ಪಡುತ್ತಿದ್ದಳು. ಒಂದು ದಿನ ಒಬ್ಬ ಸಂತ ಆ ಮಹಿಳೆಯ ಮನೆಯ ಬಳಿ ಭಿಕ್ಷೆ ಕೇಳಲು ಬಂದರು. ಮಹಿಳೆ ತನ್ನ ಸಮಸ್ಯೆಯನ್ನು ಸಂತನಿಗೆ ವಿವರಿಸುತ್ತಾಳೆ. ಮಹಾನುಭಾವರೇ, ನನಗೆ ತುಂಬ ಬೇಗ ಕೋಪ ಬರುತ್ತದೆ. ನಾನು ಎಷ್ಟು ಪ್ರಯತ್ನಿಸಿದರೂ ಸಹ ಅದನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸಿ. ಸಂತನು ತಮ್ಮ ಚೀಲದಿಂದ ಒಂದು ಸಣ್ಣ ಔಷಧಿಯ ಬಾಟಲಿಯನ್ನು ತೆಗೆದುಕೊಟ್ಟು ಹೇಳಿದರು, ಮಗು, ಇದು ಕೋಪದ ಔಷಧಿ. ನೀನು ಕೋಪಗೊಂಡಾಗ ಈ ಔಷಧಿಯ 4 ಹನಿಯನ್ನು ನಿನ್ನ ನಾಲಿಗೆಯ ಮೇಲೆ ಹಾಕಿ 10 ನಿಮಿಷಗಳ ಕಾಲ ಬಾಯಿ ಮುಚ್ಚಿಕೊಳ್ಳಬೇಕು. ಬಾಯಿಯನ್ನು ಯಾವುದೇ ಕಾರಣಕ್ಕೂ ತೆರೆಯಬಾರದು, ಇಲ್ಲವಾದರೆ ಔಷಧಿ ಪರಿಣಾಮಕಾರಿಯಾಗಿ ಇರುವುದಿಲ್ಲ. ಹೀಗೆಂದು ಹೇಳಿ ಸಂತನು ಅಲ್ಲಿಂದ ತೆರಳಿದರು. ಮಹಿಳೆ ಆ ಮಾತನ್ನು ಕಡ್ಡಾಯವಾಗಿ ಅನುಸರಿಸಿದಳು. ಕೇವಲ 7 ದಿನಗಳಲ್ಲೇ ಆಕೆ ತನ್ನ ಕೋಪದ ಅಭ್ಯಾಸವನ್ನು ಕಳೆದುಕೊಂಡಳು. 7 ದಿನಗಳ ನಂತರ ಸಂತನು ಮತ್ತೆ ಆಕೆಯ ಮನೆಯ ಬಳಿ ಬಂದಾಗ ಆಕೆ ಅವರ ಪಾದಗಳಿಗೆ ಬೀಳುತ್ತಾ ಹೇಳಿದರು, ಮಹಾನುಭಾವರೇ, ನಿಮ್ಮ ಔಷಧಿ ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ. ಈಗ ನನಗೆ ಕೋಪವೇ ಬರುತ್ತಿಲ್ಲ. ನನ್ನ ಕುಟುಂಬದಲ್ಲೂ ಶಾಂತಿ ನೆಲೆಸಿದೆ. ಇದನ್ನು ಕೇಳಿ ಸಂತನು ನಗುತ್ತಾ ಹೇಳಿದರು, ಏಳು ಮಗಳೇ, ಈ ಬಾಟಲಿಯಲ್ಲಿರುವುದು ಯಾವುದೇ ಔಷಧಿಯಲ್ಲ, ಇದು ಕೇವಲ ನೀರು. ನೀನು ಕೋಪವನ್ನು ನಿಯಂತ್ರಿಸಿದ್ದು ಆ ಔಷಧಿಯಿಂದಲ್ಲ, ಬದಲಾಗಿ ನೀನು ನಿನ್ನ ಬಾಯಿಯನ್ನು ಮುಚ್ಚಿಕೊಂಡಿದ್ದರಿಂದ. ಈ ಕಥೆಯನ್ನು ಹೇಳಿದ ನಂತರ ಬುದ್ಧ ಹೇಳಿದರು, ಕೋಪವನ್ನು ನಿಯಂತ್ರಿಸುವ ಏಕೈಕ ಮಾರ್ಗವೇ ಮೌನ. ಏಕೆಂದರೆ ಕೋಪಗೊಂಡ ವ್ಯಕ್ತಿ ಅಪಮಾನಕರ ಮಾತುಗಳನ್ನು ಹೇಳುತ್ತಾನೆ. ಇದು ಜಗಳಕ್ಕೆ ಕಾರಣವಾಗುತ್ತದೆ. ನಮ್ಮ ಜೀವನವನ್ನು ಗಮನಿಸಿದರೆ ನಾವು ಬಹಳ ಸಲ ಕೋಪಕ್ಕೆ ಒಳಗಾಗುತ್ತೇವೆ. ಆಗ ನಮ್ಮ ಮನಸ್ಸು ಸರಿಯಾಗಿ ಯೋಚಿಸದು, ಬಾಯಿ ಮಾತ್ರ ಕೆಲಸ ಮಾಡುತ್ತದೆ. ಕೋಪದಲ್ಲಿ ಮಾಡಿದ ಕೆಲಸಕ್ಕೆ ನಾವು ನಂತರ ಪಶ್ಚಾತ್ತಾಪ ಪಡುತ್ತೇವೆ. ಕೋಪಗೊಂಡ ವ್ಯಕ್ತಿ ಮಾನಸಿಕ ಹಿಂಸೆಯನ್ನಷ್ಟೇ ಅಲ್ಲ, ಕೆಲವೊಮ್ಮೆ ಶಾರೀರಿಕ ಹಿಂಸೆಯನ್ನು ಉಂಟು ಮಾಡಬಹುದು. ಇದು ಅವನನ್ನು ಜೀವನ ಪರ್ಯಂತ ಪಶ್ಚಾತ್ತಾಪಕ್ಕೆ ಗುರಿ ಮಾಡಬಹುದು. ಸಾಮಾನ್ಯವಾಗಿ ಕೋಪ ಕೇವಲ ಕೆಲವೇ ಕ್ಷಣಗಳ ಕಾಲ ಇರುತ್ತದೆ. ಆದರೆ ಆ ಕ್ಷಣಗಳಲ್ಲಿ ನಾವು ಮೌನವಾಗಿದ್ದರೆ ಅನೇಕ ಜಗಳಗಳಿಂದ ದೂರವಿರಬಹುದು. ಆದ್ದರಿಂದ ಯಾವಾಗಲಾದರೂ ನೀವು ಕೋಪಗೊಂಡರೆ ಮೌನವಾಗಿ ಇರಿ. ಮೌನವೆಂಬ ಔಷಧಿಯನ್ನು ನಿಮ್ಮ ಬಾಯಿಯಲ್ಲಿ ಹಾಕಿಕೊಳ್ಳಿ ಮತ್ತು ಸ್ವಲ್ಪ ಹೊತ್ತು ಬಾಯಿಯನ್ನು ಮುಚ್ಚಿ. ಹೀಗೆ ಮಾಡಿದರೆ ಅನೇಕ ಸಮಸ್ಯೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು.